ಎಲ್ಲರಿಗೂ ಬನ್ನಿ ಗುರುಗಳು ಏನ್ ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಗೆ ಏನ್ ಮಾರ್ಗದರ್ಶನ ಇದೆ ನೋಡೋಣ. ಓಕೆ, ರೆಸ್ಟ್ ಇನ್ ಪೀಸ್ ಇದೆ. ಸೊ ಏನೋ ಒಂದು ಕಹಿ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ. ಸೊ ಯಾರೋ ನಮ್ಮನ್ನ ಬಿಟ್ಟು ಹೋದ್ರು ಅನ್ನುವಂಥ ಸುದ್ದಿನ ಕೇಳಬಹುದು. ಬಟ್ ನಿಮ್ಗೇನು ಆಗೋದಿಲ್ಲ. ನಿಮ್ಮ ಒಂದು ಅಂತ್ಯನ ಯಾರು ಬಯಸ್ತಾ ಇದ್ದಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ನೆಗೆಟಿವಿಟಿ ಆಗಬಹುದು. ಜೊತೆಗೆ ಯಾರು ಮೂರ್ಖ ಗುರುಗಳು ಇರ್ತಾರೆ ಅಥವಾ ಗುರುವಿನ ಮುಖವಾಡ ಹಾಕೊಂಡು ಒಂದಷ್ಟು ಸಮಸ್ಯೆನ ಮಾಡ್ತಾ ಇರ್ತಾರೆ, ಅಥವಾ ಜಗತ್ತಿಗೆ ಒಳ್ಳೇದು ಮಾಡಕ್ಕಾಗ್ದಿರ ಒದ್ದಾಡ್ತಾ ಇರ್ತಾರೆ, ಅಥವಾ ಜಗತ್ತಿಗೋಸ್ಕರನೇ ಒಂದಷ್ಟು ಸಮಸ್ಯೆ ಮಾಡೋದಿಕ್ಕೆ ಅಂತಾನೆ ಹುಟ್ಟಿ ಜನರನ್ನ ಮೋಸ ಮಾಡ್ತಿರ್ತಾರೆ, ಅವರ ಅಂತ್ಯ ಆಗುವಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇರುತ್ತೆ. ನಿಜವಾದ ಗುರುನ ನಂಬಿ, ಮುಖವಾಡದ ಗುರುನ ನಂಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಏನು ಅನಾರೋಗ್ಯ ನಡೀತಾ ಇದೆ, ಹೆದರ್ಕೊಂಬೇಡಿ. ನಿಜವಾಗ್ಲೂ ನಿಮ್ಗೆ ಯಾವಾಗ ನಿಮ್ಮ ಜೀವನ ಅಂತ್ಯ ಮಾಡಬೇಕು, ಯಾವ ರೀತಿ ನಿಮ್ಮ ಜೀವನನ ತಗೊಂಡು ಹೋಗ್ಬೇಕು, ಇದನ್ನ ನಿಮ್ಮ ಗುರುಗಳು ನಿರ್ಧಾರ ಮಾಡ್ತಾರೆ. ಅವರು ಡಿಸೈಡ್ ಮಾಡೋವರೆಗೂ ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಗೇನು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಸ್ಟೇ ಬ್ಲೆಸ್ಡ್ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದ್ ರೀತಿ ಕಮ್ಯುನಿಕೇಶನ್ ನಿಮ್ಮ ಗುರುಗಳ ಜೊತೆ ನಿಮ್ಗೆ ಹೆಚ್ಚಾಗಿ ಇರುತ್ತೆ. ಅವರು ದತ್ತಾತ್ರೇಯರ್ ಇರಬಹುದು, ರಾಘವೇಂದ್ರ ಸ್ವಾಮಿಗಳಿರ್ಬಹುದು, ಬಾಬಾ ಇರಬಹುದು, ಅಥವಾ ಗುರುವರೆಣ್ಯರು ಯಾರೇ ಆಗಿರ್ಲಿ, ನೀವು ಯಾರನ್ನ ಗುರು ಅಂತ ತಗೊಳ್ತಿರೋ ಗೊತ್ತಿಲ್ಲ, ಯಾವ ಗುರುನಾದ್ರೂ ಆಗಿರಬಹುದು. ಸೊ ಆ ಎಲ್ಲ ಗುರುಗಳು ನಿಮ್ ಜೊತೆ ಇರ್ತಾರೆ, ಅವ್ರ ಆಶೀರ್ವಾದ ಇದೆ. ಯಾವ ರೀತಿಲಿ, ಯಾವ ಕ್ಷಣದಲ್ಲಿ, ಯಾವ ಟೈಮಲ್ಲಿ ಯಾವ ರೀತಿ ಸೂಚನೆ ನಿಮಗ್ ಕೊಡ್ತಾರೆ, ಯಾವ ರೀತಿ ನಿಮ್ ಜೀವನದಲ್ಲಿ ಅವ್ರು ಬಂದು ಹೋಗ್ತಾರೆ, ಇದು ನಿಮಗ್ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಒಂಚೂರು ಎಚ್ಚರಿಕೆಯಿಂದ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಿಗ್ತಿರುವಂತ ಮಾಹಿತಿನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹಿಂಗೆ ಅವ್ರು ಬಂದು ನಿಮ್ಗೆ ಮೆಸೇಜ್ ಕೊಟ್ಟು ಹೋಗ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರು ಕೊಡ್ತಿರುವಂತ ಸಲಹೆ ಸೂಚನೆಗಳನ್ನ ನೀವು ಇಗ್ನೋರ್ ಮಾಡಿ ನಿಮ್ಗೆ ಈ ಸಮಸ್ಯೆನ ನೀವು ತಂದ್ಕೊಳ್ತಾ ಇದ್ದೀರಾ ಅಥವಾ ತಂದು ಕೊಡ್ತಿದ್ದೀರಾ ಅನ್ನುವಂಥದ್ದು ಇದೆ. ನಿಮ್ಮಿಂದ ಯಾರಿಗೋ ತೊಂದರೆ ಆಗ್ತಾ ಇರಬಹುದು, ಅಥವಾ ಬೇರೆ ಯಾರೋ ನಿಮ್ಗೆ ತೊಂದರೆ ಮಾಡ್ತಾ ಇರಬಹುದು. ಇಂಥದಕ್ಕೆ ಅವಕಾಶನ ಮಾಡ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಯಾವ ಕ್ಷಣದಲ್ಲಿ ಎಲ್ಲಿ ಯಾರ ಮುಖಾಂತರ ಹೇಗೆ ನಿಮ್ಗೆ ಸಂದೇಶನ ಕೊಡ್ತಾರೆ, ಹೇಗೆ ನಿಮ್ಗೆ ಸೂಚನೆಯನ್ನ ಕೊಡ್ತಾರೆ ಅನ್ನೋದು ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಹೆಚ್ಚು ಅಲರ್ಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆನ ತರಬೇಕು ಅನ್ನೋದು ಗುರುಗಳ ಮುಖ್ಯವಾದಂತ ಉದ್ದೇಶ ಇದೆ. ಹಾಗಾಗಿ ಅವರು ಯಾವಾಗ ನಿಮ್ ಜೀವನಕ್ಕೆ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸನ್ನ ತೆಗೆದಿಡಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ, ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಗುರುಗಳ ಆಗಮನ ಆಗತ್ತೆ. ಅವರು ನಿಮ್ಮ ಜೀವನಕ್ಕೆ ಆಗಮನ ಆಗಿದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ರೀತಿ ಬದಲಾವಣೆನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇರುವಂತ ಅಂಧಕಾರನ ಹೋಗ್ಲಾಡ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದೇ ಒಂದು ಮುಜುಗರನ ಪಟ್ಕೊಂಬೇಡಿ, ಅಥವಾ ಯಾವುದೇ ಒಂದು ಹೇಗ್ ಕೇಳೋದು, ಹೇಗ್ ಇದ್ ಮಾಡೋದು ಅಂತ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಗುರುಗಳ ಒಂದು ಅನುಗ್ರಹ ನಿಮ್ಮ ಮೇಲೆ ಇದೆ. ಹಾಗಾಗಿ ಗುರುಗಳನ್ನ ಪ್ರಾರ್ಥನೆ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರಾರ್ಥನೆಗೆ ತುಂಬಾ ದೊಡ್ಡ ಶಕ್ತಿ ಇದೆ. ಸೊ ಹಾಗಾಗಿ ಗುರುಗಳಿಗೆ ಪ್ರಾರ್ಥನೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಗ್ರಹಗತಿಗಳಲ್ಲಿ ಬದಲಾವಣೆ ಅನ್ನೋದು ಬರ್ತಾ ಇದೆ. ಸೊ ಗ್ರಹಗತಿಗಳ ಬದಲಾವಣೆಯಿಂದ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಆಗಬಹುದು, ಒಂದಷ್ಟು ಚಿಕಿತ್ಸೆಯ ಅಗತ್ಯ ಇರಬಹುದು. ಆ ಚಿಕಿತ್ಸೆನ ಕೊಡಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಅಗತ್ಯ ಇರೋರು ಅಥವಾ ಅನುಕೂಲ ಇರೋರು ಅಥವಾ ಮಾಹಿತಿ ಇರೋರು ಒಂದಷ್ಟು ಶಾಂತಿಗಳನ್ನ, ಗ್ರಹ ಶಾಂತಿಗಳನ್ನ ಮಾಡ್ಕೊಳ್ಳಿ. ನಿಮಗ್ ಬಿಟ್ಟಂತ ವಿಚಾರ. ಅದು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರೋ, ಅಥವಾ ನಿಜವಾಗ್ಲೂ ನಿಮ್ಮ ಸ್ವಾರ್ಥಕ್ಕೆ ಮಾಡ್ತಿರೋ, ಅಥವಾ ನಿಮ್ಮದೇ ಜೀವನಕ್ಕೆ ಮಾಡ್ಕೊಳ್ತಿರೋ, ಯಾವ್ದು ಮಾಡಿದ್ರು ತಪ್ಪಲ್ಲ. ನಿಮ್ಮದೇ ಆದ ರೀತಿಲಿ, ನಿಮ್ಗೆ ಸರಿ ಅನ್ಸೋ ರೀತಿಲಿ ಒಂದು ಪ್ರಕೃತಿನ ವಿಜೃಂಭಿಸಿ ಅಥವಾ ಆನಂದಿಸಿ ಅನ್ನುವಂಥ ರೀತಿಯಲ್ಲೂ ಕೂಡ ಇದೆ. ಸದ್ಯಕ್ಕೆ ವಿಶ್ರಾಂತಿ ತಗೊಳ್ಳುವಂತ ಸಮಯ ಅಲ್ಲ, ಕೆಲಸ ಮಾಡ್ಬೇಕಾಗಿರುವಂತ ಸಮಯ. ಕೆಲಸನ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಏನು ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಚೇಂಜ್ ತರ್ತಾ ಇದೆ, ಅದು ಯಾವಾಗ ನಿಮ್ಗೆ ಅಗತ್ಯ ಇರುತ್ತೋ ಅವಾಗ ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳು ನಿಮ್ಮ ಜೀವನಕ್ಕೆ, ನಿಮ್ಮ ಮನೆಗೆ ಬಂದು ನಿಮ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಜಾಗ ಬೇಕು, ಸ್ಥಳ ಬೇಕು ಅನ್ನುವಂಥದ್ದು ಇದೆ. ಸ್ಥಳನ ಮಾಡ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಗ್ರಹಾಧಿಪತಿಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ.
ನಕ್ಷತ್ರ ದೋಷದಿಂದ ಯಾರೋ ನರಳ್ತಾ ಇರ್ಬೋದು, ಒಂಚೂರು ನಕ್ಷತ್ರದ ಶಾಂತಿ ಸಮಥಿಂಗ್ ಏನೋ ಪೂಜೆ ಮಾಡಿಸ್ಕೊಳ್ಳಿ, ಅದಕ್ಕೆ ರಿಲೇಟೆಡ್ ಸಿಗುತ್ತೆ. ಆದ್ರೂ ಮಾಡಿಸಿದ್ಮೇಲೆ ನಿಮಗೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಪಯಣದ ಹಾದಿಲಿ ಏನೇನು ಸಮಸ್ಯೆ ಇದೆ ಅದೆಲ್ಲವನ್ನು ಕೂಡ ರಿಮೂವ್ ಮಾಡಿ ನಿಮ್ಮ ಮುಂದಿನ ಜೀವನನ ಚೆನ್ನಾಗಿ ಇಡ್ತೀನಿ ನಾನು ಇದನ್ನ ಪ್ರಾಮಿಸ್ ಮಾಡ್ತೀನಿ ಅಂತ ಗುರುಗಳು ಹೇಳ್ತಿದ್ದಾರೆ ಇಲ್ಲಿ. ಜೊತೆಗೆ ಎಲ್ಲೋ ಪ್ರಯಾಣ ಹೋಗ್ಬೇಕು, ಏನಾದ್ರೂ ಸಮಸ್ಯೆ ಆಗತ್ತಾ ಅನ್ನುವಂಥದ್ದು ಇದ್ರೆ ಖಂಡಿತವಾಗ್ಲೂ ಹೋಗಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಯಾರೋ ಒಂದಷ್ಟು ಟ್ರೆಕ್ಕಿಂಗ್ ಹೋಗೋದಿದ್ರೆ ಅಥವಾ ಏನಾದ್ರೂ ಮಂಜು ಬೀಳುತ್ತೆ ಅನ್ನೋ ಭಯ ಇದ್ರೆ ಅದನ್ನು ಕೂಡ ಗುರುಗಳು ದೂರ ಮಾಡ್ತಾರೆ ಅನ್ನುವಂಥದ್ದು ಇದೆ. ಯಾವುದೇ ರೀತಿಯ ಭಯ ಬೇಡ, ನಿನ್ನ ಫ್ಯಾಮಿಲಿಗೆ ನನ್ನ ಆಶೀರ್ವಾದ ಇದೆ ಅಂತ ನಿಮ್ಮ ನೆಚ್ಚಿನ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಭಯನ ದೂರ ಮಾಡಿ ನಿಮ್ಗೆ ರಕ್ಷಣೆಯನ್ನ ಕೊಡ್ತಾರೆ ಗುರುಗಳು, ನಿಮ್ಮ ಫ್ಯಾಮಿಲಿಗೆ ರಕ್ಷಣೆಯನ್ನ ಕೊಡ್ತಾರೆ ಗುರುಗಳು ಅನ್ನುವಂಥದ್ದು ಇದೆ. ಜೊತೆಗೆ ಜೀವನದಲ್ಲಿ ನಾವೆಲ್ಲೇ ಇದ್ರೂ ಖುಷಿಯಾಗಿರ್ಬೇಕು, ಜೊತೆಗೆ ಪ್ರಪಂಚ ಕೂಡ ಖುಷಿಯಾಗಿ ಇರೋ ಹಾಗೆ ನೋಡ್ಕೊಳ್ಬೇಕು. ದ ವರ್ಲ್ಡ್ ಈಸ್ ಯುವರ್ ಹೋಮ್, ಬಿ ಹ್ಯಾಪಿ ವೇರ್ ಎವರ್ ಯು ಆರ್ ಅಂತ ಹೇಳ್ತಿದ್ದಾರೆ. ಸೊ ಇಡೀ ಪ್ರಪಂಚನೇ ನಿನ್ನ ಮನೆ. ಸೊ ಹಾಗಾಗಿ ಪ್ರಪಂಚದಲ್ಲಿರೋರೆಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೇಕು, ಜೊತೆಗೆ ನೀನು ಎಲ್ಲೇ ಇದ್ರೂ ಕೂಡ ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಇರು ಅಂತ ಹೇಳ್ತಿದ್ದಾರೆ. ಯಾಕೆ ಅನುಮಾನ ಪಡ್ತೀರಾ? ಗುರುಗಳು ನಿಮ್ಗೆ ಸಹಾಯ ಮಾಡ್ತಾರಾ ಇಲ್ವಾ, ಅಥವಾ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಕಡಿಮೆ ಆಗಿದ್ಯಾ ಏನು ಅಂತ ಗೊತ್ತಿಲ್ಲ. ಇದು ಬೇಡ, ಯಾವುದೇ ರೀತಿ ಭಯ ಆಗ್ಲಿ ಆತಂಕ ಆಗ್ಲಿ ಮುಜುಗರ ಆಗ್ಲಿ ಬೇಡ. ಅವ್ರು ನಿಮ್ಗೆ ಯಾವಾಗ ಹೇಗೆ ದರ್ಶನ ಕೊಡ್ಬೇಕು, ಹೇಗೆ ಮಾರ್ಗದರ್ಶನ ಮಾಡ್ಬೇಕು ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ಮ ನಂಬಿಕೆಯಲ್ಲಿ ಅನುಮಾನ ಅನ್ನೋದು ಇದೆ, ಅನುಮಾನನ ಬಿಟ್ಟಾಕಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು ಗುರುಗಳಿಗೆ. ಎಲ್ಲಿವರೆಗೂ ಸಮರ್ಪಣೆ ಮಾಡಬೇಕು ನಾನು ಅನ್ನುವಂಥ ಅಹಂಕಾರ ಭಗವಂತನಲ್ಲಿ ಲೀನ ಆಗ್ಬಿಡ್ಬೇಕು ಪಾದದಲ್ಲಿ, ಅಲ್ಲಿವರೆಗೂ ಸಮರ್ಪಣೆ ಮಾಡಿ. ಅಡ್ಡದಾರಿ ಹಿಡಿಬೇಡಿ. ಅಡ್ಡದಾರಿ ಹಿಡಿಯೋದ್ರಿಂದಾನೇ ನಿಮಗೆ ಹೆಚ್ಚು ಸಮಸ್ಯೆಗಳು ಆಗುವಂಥದ್ದು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಅಡ್ಡದಾರಿ ಹಿಡಿದಷ್ಟು ಹೆಚ್ಚಿನ ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಮುಂದೆನೇ ಇರುವಂಥ ಒಂದು ಆಧ್ಯಾತ್ಮಿಕ ಮಾರ್ಗಕ್ಕೆ ನೀವು ಹೋಗಿ ಅಂತ ನಿಮಗೆ ದಾರಿನ ತೋರಿಸ್ಕೊಟ್ರೆ, ನೀವು ನಿಮ್ಮ ಅಹಂಕಾರದಿಂದ ಬೇಡ್ದಿರೋದನ್ನೆಲ್ಲ ನಿಮ್ಮ ಮೈ ಮೇಲೆ ಎಳ್ಕೊಂಡು ಯಾಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಭಗವಂತನ ಹಾದಿಗೆ ನಿಮ್ಮ ಮತ್ತು ನಿಮ್ಮ ಮಧ್ಯೆ, ಭಗವಂತ ಮತ್ತು ನಿಮ್ಮ ಮಧ್ಯೆ, ನಿಮ್ಮ ಮತ್ತು ನಿಮ್ಮ ಮಧ್ಯೆ, ನಿಮ್ಮ ಮತ್ತು ಭಗವಂತನ ಮಧ್ಯೆ ಈ ಅಹಂಕಾರ ಅನ್ನುವಂಥ ಬ್ಯಾರಿಕೇಡನ್ನ ಹಾಕಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳು ಇದೆ. ಸಮಸ್ಯೆಗಳಿಂದ ಹೊರಬರೋದಕ್ಕೆ ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ ನಿಮಗೆ ಸಾಕಷ್ಟು ಅವಕಾಶಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಅವಕಾಶ ಇದ್ದಾಗ ಸಹಾಯನ ಮಾಡಿ. ಅದೇ ನಾನು ನಿಮ್ಗೆ ಹೇಳ್ಕೊಡುವಂಥ ಒಂದು ಮುಕ್ತಿ ಮಾರ್ಗ, ಭಕ್ತಿ ಮಾರ್ಗ ಅಂತ ಗುರುಗಳು ಹೇಳ್ತಿದ್ದಾರೆ. ತುಂಬಾ ಜನ ಭಕ್ತರು ಸಹಾಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಯಾವ್ದಾದ್ರು ಒಬ್ಬ ಭಕ್ತರಿಗೆ ನೀವು ಸಹಾಯ ಮಾಡಿ, ನಿಮಗ್ ಬೇಕಾಗಿರುವಂತ ಸಹಾಯನ ನಾನ್ ನಿಮಗ್ ಮಾಡ್ತೀನಿ ಅಂತ ಗುರುಗಳು ಹೆಲ್ಪಿಂಗ್ ಹ್ಯಾಂಡ್ ಬಗ್ಗೆ ಹೇಳ್ತಿದ್ದಾರೆ. ಸೊ ನಾನ್ ಮಾಡುವಂತ ಸಹಾಯ ನೀನ್ ಇನ್ನೊಬ್ರಿಗೆ ಮಾಡು, ಇನ್ನೊಬ್ರದು ಮತ್ತೊಬ್ರಿಗೆ ಮಾಡು. ಸೊ ಜಗತ್ತಿರೋದೇ ಒಬ್ರಿಗೊಬ್ರಿಗೆ ಸಹಾಯಕ ಆಗ್ಲಿ ಅಂತ ಇಷ್ಟು ಜನನ ಸೃಷ್ಟಿ ಮಾಡಿರೋದು. ಇಲ್ಲ ಅಂದ್ರೆ ಒಬ್ಬರನ್ನೇ ಸೃಷ್ಟಿ ಮಾಡಿ ಒಬ್ರೇ ಇದ್ದುಗೊಳ್ಳಿ ಅಂತ ಬಿಟ್ಬಿಡ್ತಾ ಇದ್ರು. ಸೊ ಒಬ್ರಿಗೊಬ್ರು ಸಹಾಯಕವಾಗಿ ಇರ್ಲಿ ಅನ್ನುವಂಥ ಕಾರಣಕ್ಕೆ ಬಿದ್ದೋರ್ನ ಎತ್ತೋದಕ್ಕೆ ಒಂದಷ್ಟು ಮನಸ್ಸುಗಳು, ಒಂದಷ್ಟು ಕೈಗಳು ಇರ್ಲಿ ಅಂತ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಕಾಣದ ಕೈಗಳಿಗೆ ಇನ್ನಷ್ಟು ಶಕ್ತಿನ ನಾನು ತುಂಬ್ತೀನಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಭಕ್ತರ ಬಗ್ಗೆ ಸಹಾಯನ ಕೇಳೋದೇ ಬೇಡ. ಭಕ್ತರಿಗೆ ನನ್ನ ಸಹಾಯ, ನನ್ನ ಆಶೀರ್ವಾದ ಸದಾ ಇರುತ್ತೆ ಅಂತ ಕೂಡ ಗುರುಗಳು ಹೇಳ್ತಿದ್ದಾರೆ. ವಿಭೂತಿ ಧಾರಣೆನ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ವಿಭೂತಿಯಿಂದ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಕಷ್ಟ ಪಡ್ತಿದ್ದೀರಾ ಎಲ್ಲೋ ಒಂದ್ ಕಡೆ, ನನ್ನ ಕಷ್ಟ ಎಲ್ಲ ವ್ಯರ್ಥ ಆಯ್ತಾ, ನಾನು ಇಷ್ಟೊಂದು ಶ್ರಮ ಹಾಕ್ತಿದ್ದೀನಿ, ಏನೂ ಒಳ್ಳೇದಾಗ್ತಾ ಇಲ್ಲ, ಒಂದೇ ಒಂದು ಒಳ್ಳೆ ಜೀವನ ಬೇಕು ಅಂತ ಇಷ್ಟೊಂದು ಕಷ್ಟಪಡ್ತಿದ್ದೀನಿ, ನನ್ನ ಶ್ರಮ ಎಲ್ಲ ವ್ಯರ್ಥ ಮಾಡಿಬಿಟ್ರು, ನನ್ನ ಆಸೆ ಕನಸೆಲ್ಲ ನೀರು ಮಾಡಿಬಿಟ್ರು, ಸೊ ನನ್ನ ಆಸೆ ಯಾವತ್ತೂ ಈಡೇರೋದಿಲ್ವಾ ಅಂತ ಯಾರೋ ಪ್ರಯತ್ನನ ಪಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ಗುರುಗಳು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅವ್ರಿಗೆ ಅಂತ ಅನ್ಸುತ್ತೆ. ಕಣ್ಮುಚ್ಕೊಂಡು ನೋಡಿ, ನಿಮ್ಮ ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಅವ್ರು ಖಂಡಿತ ನಿಮ್ಮ ಈ ಒಂದು ಶ್ರಮಕ್ಕೆ ತಕ್ಕ ಫಲ ಕೊಡ್ತಾರೆ ಅನ್ನುವಂಥದ್ದು.
ಜೊತೆಗೆ ರೈತರು ನಿಮ್ಮ ಭೂಮಿನ ಉಳಿಸ್ಕೊಳ್ಳಿ, ಭೂಮಿನ ವ್ಯವಸಾಯದ ಕಡೆ ಮತ್ತೆ ಮುಖ ಮಾಡಿ ಅನ್ನುವಂಥದ್ದು ಇದೆ. ವ್ಯವಸಾಯದಿಂದ ಲೋಕರಕ್ಷಣೆ ಜೊತೆಗೆ ಲೋಕಕ್ಕೆ ಹಿತ ಆಗತ್ತೆ, ನಿಮಗೂ ಒಳ್ಳೇದಾಗತ್ತೆ. ಈ ಒಂದು ಕಠಿಣ ಪರಿಶ್ರಮ ಏನಿದೆ ಇದಕ್ಕೂ ಕೂಡ ತಕ್ಕ ಫಲ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾವ ಒಂದು ಹಿರಿಯಾದ ಜೀವಕ್ಕೆ ಮುಕ್ತಿ ಕೊಡಿಸ್ಬೇಕು ಅಂತ ಒದ್ದಾಡ್ತಿದ್ದೀರಾ, ಆ ಮುಕ್ತಿ ಕೂಡ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಜೊತೆಗೆ ಯಾವ ಒಂದು ವ್ಯಕ್ತಿಗೆ ಒಂದು ಮುಕ್ತಿನ ಕೊಡಿಸ್ಬೇಕು, ಒಂದು ತೃಪ್ತಿನ ಕೊಡಿಸ್ಬೇಕು, ಆತ್ಮ ತೃಪ್ತಿನ ಕೊಡಿಸಿ ಅವರ ಲೋಕಕ್ಕೆ ಕಳಿಸ್ಕೊಡ್ಬೇಕು ಅನ್ಕೊಂಡಿದ್ದೀರಾ, ಅದು ಕೂಡ ಆಗತ್ತೆ. ಜೊತೆಗೆ ಏನೋ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಅದು ಕೂಡ ಬಗೆಹರಿದು ವಿವಾಹ ಖಂಡಿತವಾಗ್ಲೂ ಆಗುತ್ತೆ. ಇನ್ನೊಂದು 11 ದಿನಗಳ ಒಳಗೆ ಇದಕ್ಕೊಂದು ಶುಭ ಮುಹೂರ್ತ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಹೂವಿನ ಸರ ಎತ್ತದಂಗೆ ಈ ವಿವಾಹ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಖಂಡಿತವಾಗ್ಲೂ ಆಗುತ್ತೆ. ಯಾರ್ದೋ ಕಾಲೆರಡು ಬಲ ತಪ್ಕೊಂಡಿದೆ, ಬಲ ಇಲ್ಲ ಕಾಲುಗಳಿಗೆ ಮಂಡಿಗಳಿಗೆ, ಸೊ ಎದ್ದು ಓಡಾಡಕ್ ಆಗ್ತಾ ಇಲ್ಲ, ಗುರು ಆಗಿ ನೀನ್ ನೋಡ್ಕೊಂಡು ನಿಂತಿದ್ದೀಯ ಹೊರತು ಸಹಾಯ ಮಾಡಿಲ್ಲ ಅಂತ ಗುರುಗಳ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ. ಸೊ ಗುರುಗಳು ನೋಡ್ತಾ ಇದ್ದಾರೆ, ಸ್ವಯಂ ಪ್ರಯತ್ನ ಎಷ್ಟಿದೆ ಅಂತಷ್ಟೇ ನೋಡ್ತಿದ್ದಾರೆ. ಒಂಚೂರು ಸ್ವಯಂ ಪ್ರಯತ್ನ ಮಾಡ್ಲಿ, ತಕ್ಷಣನೇ ಗುರುಗಳು ಎದ್ದು ನಿಲ್ಲಿಸ್ತಾರೆ ಅನ್ನುವಂಥ ಭರವಸೆ ಇದೆ. ಸ್ವಯಂ ಪ್ರಯತ್ನ ಇಲ್ದಿರೋದಕ್ಕೆ ಎಲ್ಲರೂ ಕೂಡ ಸುಮ್ಮನೆ ಕಾಯ್ತಾ ಇದ್ದಾರೆ. ಸ್ವಯಂ ಪ್ರಯತ್ನ 1% ಹಾಕಿದ್ರು ಸಾಕು, ಇನ್ನು 100% ಪ್ರಯತ್ನನ ಗುರುಗಳು ಆಶೀರ್ವಾದ ಮುಖೇನ ನಿಮ್ಗೆ ತಲುಪಿಸ್ತಾರೆ ಅನ್ನುವಂಥದ್ದು ಇದೆ. ಎದ್ದು ನಿಲ್ಲಬೇಕು, ಎದ್ದು ನಿಲ್ಲುವಂಥ ಪ್ರಯತ್ನ, ಬದುಕಿನ ಮೇಲೆ ಭರವಸೆ ಬರಬೇಕು ಅನ್ನುವಂಥದ್ದು ಇದೆ. ಯಾರೋ ಬೇರೆಯವರ ಒಂದು ಅಹಂಕಾರದಿಂದ ನಿಮ್ಮ ಜೀವನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಡ್ಡಿಯಾಗಿದೆ. ಬಟ್ ಆ ಅಡ್ಡಿ ಆಗಿದ್ರೂ ಕೂಡ ನಿಮ್ಮ ಪ್ರಜ್ವಲ್ಯ ಹಾಗೇನೆ ಪ್ರಜ್ವಲಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಆಸೆಗಳು ಮ್ಯಾನಿಫೆಸ್ಟೇಷನ್ ಏನಿತ್ತು ಅದು ಹಾಗೆ ಉಳ್ದೋಗುತ್ತಾ, ವಿವಾಹದ ಕನಸು ಸರಿ ಹೋಗಲ್ವಾ ಅಂದ್ರೆ ಹೋಗುತ್ತೆ, ಸರಿ ಆಗತ್ತೆ, ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ವಿವಾಹ ಬಂದಾಗಿದೆ, ಅದನ್ನ ಬಿಡುಗಡೆ ಮಾಡಿದ ತಕ್ಷಣನೇ ಆಗತ್ತೆ ಅನ್ನುವಂಥದ್ದು ಇದೆ. ಚಕ್ರಗಳೆಲ್ಲರೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗಂಟಲಿನ ಆರೋಗ್ಯದ ಬಗ್ಗೆ ಯೋಚನೆನ ಮಾಡಬೇಡಿ, ಗಂಟಲಿನ ಆರೋಗ್ಯ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೂ ಒಂಚೂರು ನೆಕ್ಕಿಗೆ ಸ್ಟಿಚಸ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಆ ಥರದ್ದೇನು ಅಗತ್ಯ ಇಲ್ಲ. ಒಂದಷ್ಟು ವಿಭೂತಿನ ಬಳಿರಿ, ಅದು ತಂತಾನೆ ಕೂಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಭಯ ಬೇಡ, ಒಂದಷ್ಟು ರಕ್ಷೆ ಇರಲಿ ಕತ್ತಿನ ಭಾಗಕ್ಕೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಒಂದಷ್ಟು ಗುರುಗಳ ರೂಪದಲ್ಲಿ ಒಂದಷ್ಟು ತಲೆಗೆ ಗುರುವಿನ ರಕ್ಷೆ, ಏನೋ ಒಂದು ತಲೆ ಕಟ್ಕೊಳ್ಳುವಂಥ ಟವಲ್ ಏನೋ ಒಂದು ಸಿಗುತ್ತೆ. ಗುರುಗಳಿಗೆ ತಲೆಗೆ ಕಟ್ಟಿರ್ತಾರಲ್ಲ, ಬಾಬಾರಿಗೆ ತಲೆಗೆ ಅಥವಾ ಗುರುಗಳ ಮೇಲಿಂದ ಹೊದಿಕೆ ಮಾಡಿರ್ತಾರಲ್ಲ, ಆ ಥರದ ವಸ್ತ್ರ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ನೋಡ್ತಿದ್ದೀನಿ, ಯಾಕೆ ಚಿಂತೆ ಮಾಡ್ತೀಯ ಮಗು ಅನ್ನುವಂಥ ರೀತಿಲಿ ಇಲ್ಲಿ ಬಾಬಾರ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೂಡ ಇದೆ. ಎಸ್ಪೆಷಲಿ ದತ್ತಾತ್ರೇಯರ ಆಶೀರ್ವಾದ ತುಂಬಾನೇ ಇದೆ ಇಲ್ಲಿ. ಆಂಜನೇಯರ ಆಶೀರ್ವಾದ ಕೂಡ ಇದೆ. ದಿನಾಗ್ಲೂ ಮಂತ್ರ ಜಪನ ಮಾಡಿ, ನೀವ್ಯಾಕೆ ಹೆದರ್ಕೊಳ್ತೀರಾ? ಮಂತ್ರ ಮಾಡ್ತಿದ್ರೆ, ಜಪ ಮಾಡ್ತಿದ್ರೆ ನಂಗೆ ಅದು ಬರ್ತಿದೆ, ಇದು ಬರ್ತಿದೆ, ಹಾಗನ್ನಿಸ್ತಿದೆ, ಹೀಗನ್ನಿಸ್ತಿದೆ, ಜಪ ತಪ್ಪಾಗಿ ಹೋಗ್ತಿದೆ, ಏನೇನೋ ನೆಗೆಟಿವ್ ಥಾಟ್ಸ್ ಬರ್ತಿದೆ, ಇದನ್ನೆಲ್ಲ ಬಿಟ್ಟಾಕಿ ನಿಮ್ಮ ಪಾಡಿಗೆ ನೀವು ಜಪ ಮಾಡಿ. ಯಾವುದು ಮಾಡೋಕ್ಕಾಗ್ಲಿಲ್ವಾ, ಓಂ ಅಂತ ಮಾಡಿ, ನಿಮ್ಮ ಗುರುವಿನ ಜಪ ಮಾಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಇದು ನೆನಪಲ್ಲಿ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂದಮೇಲೆ ನೀವು ಯಾಕೆ ಇರ್ರೆಸ್ಪೆಕ್ಟ್ ಮಾಡ್ತೀರಾ? ಸೊ ಒಂದಲ್ಲ ಒಂದು ರೀತಿಲಿ ಎಲ್ಲ ಜನರು ಒಂದಲ್ಲ ಒಂದು ರೀತಿಲಿ ಪಾಠನ ಕಲಿಸ್ತಾನೆ ಇರ್ತಾರೆ. ನಿಮ್ಮ ಸುತ್ತಮುತ್ತ ಇರೋರನ್ನೆಲ್ಲರನ್ನೂ ಒಂದಲ್ಲ ಒಂದು ರೀತಿಲಿ ಪಾಸಿಟಿವ್ ಆಗಿ ತಗೊಳ್ಳಿ. ಒಂದಷ್ಟು ಕಾರ್ಮಿಕ್ ರಿಲೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ತುಂಬಾ ಜನ ಇದ್ದಾರೆ, ಪಾಠ ಕಲಿಸ್ತಿದ್ದಾರೆ, ಕಲೀಲಿ. ಆ ಪಾಠಗಳನ್ನ ಕಲ್ತಷ್ಟು ಒಳ್ಳೇದೇನೆ ಅನ್ನುವಂಥದ್ದು ಇದೆ. ಅವ್ರು ಕಲಿತಾರೋ ಇಲ್ವೋ, ನೀವು ಪಾಠ ಕಲ್ತಿ ಆ ಕ್ಲಾಸಿಂದ ಪಾಸ್ ಆಗಿ ನೆಕ್ಸ್ಟ್ ಕ್ಲಾಸಿಗೆ, ನೆಕ್ಸ್ಟ್ ಬೆಂಚಿಗೆ ಹೋಗ್ತಾ ಇರಿ. ಒಂದು ಕತೆ ಮುಗಿದ ಮೇಲೆ ಮತ್ತೆ ಆ ಕತೆ ಶುರು ಮಾಡೋದು ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವ ರೀತಿ ಮಿರಾಕಲ್ ಆಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ರೀತಿಲಿ ಮಿರಾಕಲ್ ಬರುವಂಥ ಸಾಧ್ಯತೆ ಇದೆ. ಯಾವಾಗ ಬೇಕಾದರೂ ಆಗ್ಬೋದು. ರಾತ್ರಿ ಕಳೆದು ಬೆಳಕು ಹರಿಯೋದ್ರೊಳಗೆ ಮಿರಾಕಲ್ ಆಗುತ್ತೋ, ಅಥವಾ ಬೆಳಗ್ಗೆ
ಸಂಜೆ ಅಷ್ಟರಲ್ಲಿ ಮಿರಾಕಲ್ ಆಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ದೊಡ್ಡ ಮಿರಾಕಲ್ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ನೀನು ಸೋತಿಲ್ಲ ಮಗು, ನೀನು ಸೋತಿಲ್ಲ ಅನ್ನುವಂಥದ್ದು ಇದೆ. ಸೊ ಯಾರೋ ನಾನು ಸೋತ್ಬಿಟ್ನೇನೋ, ನನ್ನ ಪ್ರಯತ್ನ ಎಲ್ಲ ವಿಫಲ ಆಯ್ತೇನೋ ಅಂತ ಯಾರೋ ಯೋಚನೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನೀನು ಸೋತಿಲ್ಲ, ನಿನ್ನ ಏಂಜಲ್ಸ್ ನಿನ್ನ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ನೀನೇನು ಪ್ರಯತ್ನ ಪಟ್ಟೆ, ನೀನೇನು ಯಶಸ್ವಿ ವ್ಯಕ್ತಿ ಆಗಿ ಯಾರು ಮಾಡದಿರೋಂಥ ಒಂದು ಸಾಹಸ ಸಾಧನಕ್ಕೆ ಕೈ ಹಾಕ್ತೆ, ಅದು ಆಗಿದೆ. ಆ ಪ್ರಯತ್ನ ಯಶಸ್ವಿಯಾಗಿದೆ. ನಿನಗೆ ಅರ್ಥ ಆಗಲಿ, ನೀನು ಪ್ರಯತ್ನ ಪಟ್ಟಿದ್ದು ಒಳ್ಳೆಯದು, ಆದರೆ ಎಲ್ಲರಿಗೂ ನಿನ್ನ ಪ್ರಯತ್ನನ ಉಳಿಸ್ಕೊಳ್ಳೋ ಅಂಥದ್ದು, ನಿನ್ನ ಪ್ರಯತ್ನನ ಅರ್ಥ ಮಾಡ್ಕೊಂಡು ನಿನ್ನ ಒಳ್ಳೆತನನ ತಿಳ್ಕೊಳ್ಳೋ ಅಷ್ಟು ಅವರಿಗೆ ಒಳ್ಳೆ ಗುಣ ಇಲ್ಲ ಅನ್ನೋದು ನಿನಗೆ ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ಪ್ರಯತ್ನ ಹೀಗೆಲ್ಲ ನಡೀತಾ ಇದೆ ಅಂತ ಅರ್ಥ ಮಾಡಿಸುವಂಥ ಕಾರಣಕ್ಕೆ ಇದು ನಿಧಾನ ಆಗಿದೆ. ಬಟ್ ನಿನ್ನ ಪ್ರಯತ್ನ ಏನಿದೆ ಯಶಸ್ವಿಯಾಗಿದೆ ಅನ್ನುವಂಥದ್ದು ಇದೆ. ನಾ ಭೂತು ನಾ ಭವಿಷ್ಯತಿ ಅನ್ನುವಂಥ ಒಂದು ಪ್ರಯತ್ನನ ಪಟ್ಟಿದ್ದೀರಾ, ಅದರಲ್ಲಿ ಯಶಸ್ವಿ ಆಗಿದ್ದೀರಾ. ಅದರಿಂದ ಎಷ್ಟೋ ಜೀವಿಗಳು ಮುಕ್ತಿನ ಪಡೆದಿದ್ದಾವೆ ಅನ್ನುವಂಥದ್ದು ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಇದೆ ನಿನಗೆ. ಆ ಆಶೀರ್ವಾದನೇ ನಿನಗೆ ಒಂದು ಅಮೃತ ಧಾರೆಯಾಗಿ ಹರಿಯುತ್ತೆ ಅನ್ನುವಂಥದ್ದು ಇದೆ. ನಿನ್ನ ಜೀವನಕ್ಕೆ ಜೀವನ ಅಮೃತನ ಭಗವಂತ ಪ್ರೇರಣೆ ಮಾಡಿ ನೀಡಿದ್ದಾನೆ. ಅದು ಯಾವಾಗಲೂ ನಿನ್ನ ಜೊತೆ ಇರುತ್ತೆ. ನಿನ್ನ ಇಚ್ಛೆ ಇಲ್ದಿರ ನಿನ್ನ ಜೀವನದಲ್ಲಿ ಏನು ನಡೆಯಲ್ಲ. ಹಾಗಾಗಿ ಒಂಚೂರು ಭಕ್ತಿ ಮಾರ್ಗಕ್ಕೂ ಕೂಡ ವಾಪಸ್ ಬಾ ಅನ್ನುವಂಥದ್ದು ಕೂಡ ಇದೆ. ನಂಬಿಕೆ ಇಡು, ಶ್ರದ್ಧೆ ಇಡು, ಭಗವಂತನಿಗೆ ಒಂದು ಪರಿಪೂರ್ಣ ನಮಸ್ಕಾರನ ಮಾಡು. ನಮಸ್ಕಾರ ಮಾಡೋದು ಬಿಟ್ಬಿಟ್ಟಿದ್ಯಾ ಯಾಕೆ ಅನ್ನುವಂಥದ್ದು ಇದೆ. ಸೊ ನಮಸ್ಕಾರನ ಮಾಡು ಭಗವಂತನಿಗೆ, ಖಂಡಿತ ನಿಂಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಗುರುಗಳು ನಿಮ್ಮನ್ನ ತುಂಬಾ ನೋಡ್ತಿದ್ದಾರೆ, ತುಂಬಾ ನೋಡ್ತಿದ್ದಾರೆ. ಗುರುಗಳು ಯಾವಾಗ್ಲೂ ನಿಮ್ಮನ್ನ ನೋಡ್ತಾನೆ ಇರ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ನಿಮ್ಮ ಕನಸೆಲ್ಲ ನನಸಾಗತ್ತೆ. ಸೊ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಫಸ್ಟು ಹಳೆ ಸಾಲ ಮುಗಿಸ್ಕೊಳ್ಳಿ ಅನ್ನುವಂಥದ್ದು. ಮೆಡಿಟೇಷನ್ ಮಾಡಿ, ಕಾರ್ಮಿಕ್ ಕನೆಕ್ಷನ್ ಅಲ್ಲಿ ಇದ್ದೀರಾ. ಪಾಸ್ಟ್ ಲೈಫ್ ಎನರ್ಜಿ ನಡೀತಾ ಇದೆ. ಪಾಸ್ಟ್ ಲೈಫ್ ಕಾರ್ಮಿಕ್ ಅವರು ನಿಮ್ಮ ಜೀವನದಲ್ಲಿ ತುಂಬಾ ತೊಂದರೆ ಮಾಡ್ತಿದ್ದಾರೆ. ನಿಮ್ಮ ಮನೇಲಿರುವಂಥ ನೆಗೆಟಿವಿಟಿನ ಹೋಗ್ಲಾಡಿಸಿ, ಎಲ್ಲದಕ್ಕೂ ಒಂದು ಕಾರಣ ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ನಿಮಗೆ ಸಮಸ್ಯೆಗಳಾಗ್ತಾ ಇದೆ. ನೆಗೆಟಿವಿಟಿನ ಮಾಡಿದ್ದಾರೆ. ಫೈನಾನ್ಷಿಯಲಿ ಸಕ್ಸಸ್ ಇದೆ. ನೆಗೆಟಿವಿಟಿನ ಬಿಟ್ಟು ಹಾಕಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಪ್ರೊಟೆಕ್ಷನ್ ಇದೆ ಅಂತ ಗೊತ್ತಾಗತ್ತೆ. ಸಾಕಷ್ಟು ಜನ ಸಹಾಯಕರನ್ನ ಕೂಡ ಬಾಬಾ ಕಳಿಸ್ತಾರೆ. ಕೆಲಸದ ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಬಗೆಹರಿಯುತ್ತೆ. ಮುಖವಾಡದ ಇಂದಿನ ಸತ್ಯನ ತಿಳ್ಕೊಳ್ಳಿ. ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ತುಂಬ ಕಾರ್ಡ್ ಇದನ್ನು ಇಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ. ಸೊ ಮೊದಲನೇದು, ಎರಡನೇದು, ಮೂರನೇದು. ಸೊ ಮೂರರಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡೋಕ್ಕಿಂತ ಮೂರನ್ನು ನೋಡಿ ನಿಮ್ಗೇನು ಮೆಸೇಜ್ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಜೀವನ ನಿಮ್ಮ ಇಷ್ಟ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಾವ್ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ನಿಮ್ಗೆ ಏನು ಬೇಕೋ ಅದು ಗುರುಗಳು ಕೊಡ್ತಾರೆ. ಅದು ದುಡ್ಡಾಗಿರ್ಬಹುದು, ಕೆರಿಯರ್ ಆಗಿರ್ಬಹುದು, ಮನೆ ಆಗಿರ್ಬಹುದು, ಕ್ಷಮೆ ಆಗಿರ್ಬಹುದು. ದೇವರಲ್ಲಿ ಕ್ಷಮೆ ಕೇಳಬೇಕು ಅಂತ ಅನ್ಸಿದ್ರೆ ಕೇಳ್ಬಿಡಿ. ನಂಬಿಕೆ ಭರವಸೆನ ಇಟ್ಕೊಳ್ಳಿ. ನೀವು ಏನೇ ಕೇಳಿರ್ಲಿ ಅದೆಲ್ಲವನ್ನು ಕೂಡ ಗುರುಗಳು ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ನೀವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವರು ಸ್ಪಿರಿಚುವಲ್ ಟೀಚರ್ ಆಗಿ ಕೂಡ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಹಣ್ಣಿನ ವ್ಯಾಪಾರ ಕೂಡ ಒಳ್ಳೇದಾಗುತ್ತೆ. ಹಣ್ಣುಗಳನ್ನ ಚೆನ್ನಾಗಿ ತಿನ್ನಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನೀವೇನು ಅನ್ಕೊಂಡಿದ್ದೀರೋ ಎಲ್ಲವೂ ಆಗುತ್ತೆ. ಓಕೆ, ಸೊ ಎರಡನೇದು ನಂಬಿ, ಪೂರ್ತಿಯಾಗಿ ಗುರುಗಳನ್ನ ನಂಬಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಗುರುವಿನ ಸ್ಥಾನಕ್ಕೆ ಏರ್ಬೇಕು, ಇಷ್ಟೊತ್ತಿಗಾಗ್ಲೇ ಏರ್ಬೇಕಾಗಿತ್ತು, ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಫರ್ ಮಾಡ್ತಾ ಇದ್ದೀರಾ. ಸಫರಿಂಗ್ ಕಡೆ ಸ್ವಲ್ಪ ಗಮನನ ಕೊಡಿ. ಭಕ್ತಾದಿಗಳು ಅಥವಾ ಭಕ್ತರು, ಬಾಬಾನ ನಂಬುವಂಥವ್ರು, ಗುರುಗಳನ್ನ ನಂಬುವಂಥವ್ರು ಜಾಸ್ತಿ ಸಫರ್ ಮಾಡ್ತಿದ್ರೆ ಅವ್ರಿಗೆ ಆಗೋದಿಲ್ಲ. ಸೊ ಅವರೇ ಸ್ವತಃ ಬಂದು ಅವ್ರ ನೋವನ್ನೆಲ್ಲ ತಗೊಂಡ್ಬಿಡ್ತಾರೆ. ಸೊ ಇದೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಹುಷಾರಾಗಿರಿ ಅನ್ನುವಂಥದ್ದು. ನಿಮ್ಮ ಸಮಸ್ಯೆನ ಬಗೆಹರಿಸಿ ನಿಮಗೆ ಏನು ಬೇಕೋ ಅದನ್ನ ಕೊಡ್ತೀನಿ, ನಿಮಗೆ ರಿಲೀಫ್ ಕೊಟ್ಟು ಸಕ್ಸಸ್ಸನ್ನು ಕೂಡ ಕೊಡ್ತೀನಿ ಅನ್ನುವಂಥದ್ದು ಇದೆ.
ಕಾಂಪ್ರಮೈಸ್ ಆಗ್ತಿರೋ ಆಗಲ್ವೋ ಗೊತ್ತಿಲ್ಲ. ಬಾಬಾ ಕಡೆಯಿಂದ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ, ದುಡ್ಡು ಕೂಡ ಬರಬಹುದು, ಗಿಫ್ಟ್ ಕೂಡ ಬರಬಹುದು. ಸೊ ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನು ಗಿಫ್ಟ್ ಬಂತು ಕಮೆಂಟಲ್ಲಿ ಬಂದು ತಿಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಟ್ರೀಟ್ ಆಲ್ ದ ಪೀಪಲ್ ಈಕ್ವಲಿ. ನಿಮಗೆ ಸಾಕಷ್ಟು ಜನ ಸಹಾಯಕರು ಸಿಗ್ತಾರೆ. ಜೊತೆಗೆ ಎಲ್ಲರಲ್ಲೂ ಚೆನ್ನಾಗಿರಿ, ಈಕ್ವಲ್ ಆಗಿ ನೋಡಿ ಅನ್ನುವಂಥದ್ದು ಇದೆ. ಸೊ ಪ್ರಾಮಿಸ್ ಇದೆ. ಸೊ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ, ಇನ್ನೊಬ್ರು ಮತ್ತೊಬ್ಬರಿಗೆ ಹೆಲ್ಪ್ ಮಾಡಲಿ, ಮತ್ತೊಬ್ರು ಮಗದೊಬ್ಬರಿಗೆ ಹೆಲ್ಪ್ ಮಾಡಲಿ. ಸೊ ನೀವು ಹೆಲ್ಪ್ ಮಾಡಿ, ನಿಮಗೂ ಹೆಲ್ಪ್ ಸಿಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ತುಂಬ ಪವರ್ಫುಲ್ ಇದೆ. ಒಂಚೂರು ಶತ್ರುಗಳಿಂದ ಬೇಡದಿರುವಂಥ ವ್ಯಕ್ತಿಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮದೇ ಆದಂಥ ಒಂದು ಬೌಂಡ್ರಿನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆ ರಕ್ಷಾ ಕವಚ ಇರಲಿ ಅನ್ನುವಂಥದ್ದು ಇದೆ. ದುಷ್ಟರನ್ನ ಬೇಡದೆ ಇರುವಂಥದ್ದನ್ನ, ಥರ್ಡ್ ಪಾರ್ಟಿ ಸಿಚುವೇಶನ್ನ, ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸ್ನೆಲ್ಲ ದೂರ ಮಾಡಿ. ಸೊ 3 ಕೋತಿಗಳು ಏನಿರುತ್ತೆ ಹಾಗಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ನಿಮ್ಮ ಸಮಸ್ಯೆಗಳು ಹೋಮದ ಮುಖೇನ ಒಂದು ಜ್ಯೋತಿ ಹಚ್ಚೋದಿರಬಹುದು, ಅಥವಾ ಮನೆ ಬೆಳಕು ಮಾಡೋದಿರಬಹುದು, ಅಥವಾ ಇನ್ನೊಬ್ಬರ ಜೀವನಕ್ಕೆ ಒಳ್ಳೇದು ಮಾಡೋದಿರಬಹುದು, ಅಥವಾ ನಿಮ್ಮದೇ ಆದಂಥ ರೀತಿಲಿ ನಿಮಗೆ ಯಾವ ಹೋಮ ಸರಿ ಅನಿಸುತ್ತೋ ಅದನ್ನು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ತುಂಬ ಯೋಚನೆ ಮಾಡ್ತೀರಾ ಅಂತ ಅನ್ಸುತ್ತೆ. ತುಂಬ ಮೈಂಡ್ ಪವರ್ ಸ್ಟ್ರಾಂಗ್ ಆಗಿ ಇದೆ ನಿಮಗೆ ಅನ್ಸುತ್ತೆ. ಹಾಗಾಗಿ ನಿಮ್ಮ ಮೈಂಡನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸದ್ಯಕ್ಕೆ ಗುರುಗಳು ನಿಮ್ಮ ಜೀವನದಲ್ಲಿ ಇದ್ದಾರೆ, ನಿಮ್ಗೇನು ಗೊತ್ತಾಗ್ತಾ ಇಲ್ಲ, ಸ್ಟಕ್ ಎನರ್ಜಿಲಿ ಇದ್ದೀರಾ ಅಂದರೆ ಗುರುಗಳೇ ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಹಂಬಲ್ ರಿಕ್ವೆಸ್ಟ್ ಏನಿತ್ತು ಲೈಫ್ ಬಗ್ಗೆ ಗುರುಗಳ ಹತ್ರ, ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಗೋದನ್ನ ಮರ್ತಿರೋ ಅಂಥ ಹೃದಯಗಳಿಗೆ ನಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನಿದೆ ಅದರಿಂದ ತೃಪ್ತಿ ಪಡಿ ಅನ್ನುವಂಥದ್ದು ಕೂಡ ಇದೆ. ಬೇರೆಯವ್ರದಕ್ಕೆ ಆಸೆ ಪಡಬೇಡಿ, ನಿಮ್ಮ ಜೀವನದಲ್ಲಿ ಇರೋದ್ರಲ್ಲಿ ತೃಪ್ತಿಯಾಗಿರಿ ಅನ್ನುವಂಥದ್ದು ಇದೆ. ಬೇರೆಯವ್ರ ಜೀವನದಲ್ಲಿ ನಗು ತರ್ಸಕ್ಕಾದ್ರೆ ತರಿಸಿ, ಇಲ್ಲಾಂದರೆ ನಿಮ್ಮ ಜೀವನದ ನಗು ನಿಮ್ಮ ಜೊತೆ ಇಟ್ಕೊಂಡು ಚೆನ್ನಾಗಿರಿ ಅನ್ನುವಂಥದ್ದು. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನೆಲ್ಲ ಗುರುಗಳ ಪಾದಾರವಿಂದಕ್ಕೆ ಈ ಪುಟ್ಟ ರೀಡಿಂಗ್ನ ಸಮರ್ಪಣೆ ಮಾಡ್ತಾ, ಗಣೇಶನಿಗೆ, ಸರಸ್ವತಿಗೆ, ವಾಗ್ದೇವಿಗೆ ವಂದನೆನ ಹೇಳ್ತಾ, ದಕ್ಷಿಣಾಮೂರ್ತಿಯೇ ನಮಃ ಅಂತ ಹೇಳ್ತಾ ಇದ್ದೀನಿ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಟೇಕ್ ಕೇರ್.